ಮಾಗಡಿ ಪುರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಗದ್ದುಗೆ ಏರಿದೆ. ಬಹುಮತ ಇದ್ರೂ ಕೂಡ ಅಧಿಕಾರವನ್ನ ಜೆಡಿಎಸ್ ಕಳೆದುಕೊಂಡಿದೆ. ಅದಕ್ಕೆ ಕಾರಣ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ತಂತ್ರಗಾರಿಕೆ. ಜೆಡಿಎಸ್ 4 ಸದಸ್ಯರನ್ನ ಆಪರೇಷನ್ ಮಾಡೋ ಮೂಲಕವಾಗಿ ಆ 4 ಸದಸ್ಯರು ಏನು ಜೆಡಿಎಸ್ ಅವರಿದ್ದಾರೆ ಅವರೆಲ್ಲರೂ ಕೂಡ ತಟಸ್ಥರಾದ್ರು. ಅವರು ಮತವನ್ನ ಚಲಾಯಿಸಿಲ್ಲ. ಈ ಮೂಲಕ 11 ಸದಸ್ಯರ ಬೆಂಬಲದಿಂದ ಕಾಂಗ್ರೆಸ್ ಗೆಲುವನ್ನ ತನ್ನದಾಗಿಸಿಕೊಳ್ತು. ಜೆಡಿಎಸ್ನ 4 ಸದಸ್ಯರನ್ನ ಹೈಜಾಕ್ ಮಾಡಿತ್ತು ಕಾಂಗ್ರೆಸ್. ಆ ನಂತರದಲ್ಲಿ ಅವರು ಈ ಚುನಾವಣೆಯಲ್ಲಿ ತಟಸ್ಥರಾಗಿರುವಂತೆ ನೋಡಿಕೊಂಡ್ರು. ಇದು ಬಾಲಕೃಷ್ಣ ಅವರ ತಂತ್ರಗಾರಿಕೆ ಅಂದ್ರೂ ಕೂಡ ತಪ್ಪಾಗಲ್ಲ. ಆ ಮೂಲಕವಾಗಿ 11 ಸದಸ್ಯರ ಬಲದೊಂದಿಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಕಾಂಗ್ರೆಸ್ನ ರಮ್ಯಾ ನರಸಿಂಹಮೂರ್ತಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ರೆ ರಿಯಾಜ್ ಅಹ್ಮದ್ಗೆ ಉಪಾಧ್ಯಕ್ಷ ಸ್ಥಾನವನ್ನ ದೊರೆತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ್, ಪುರಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಬಿರುಸು ಇತ್ತು ಈ ಒಂದು ಚುನಾವಣೆಯಲ್ಲಿ? ಯಾಕಂದ್ರೆ ತಂತ್ರಗಾರಿಕೆಗಳು ಎರಡೂ ಕಡೆಯಿಂದನೂ ನಡೆದಿರುತ್ತೆ. ಆದ್ರೆ ಫೈನಲಿ ಕಾಂಗ್ರೆಸ್ ಗೆಲುವನ್ನು ದಾಖಲು ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಸಹಾಯ ಆಯ್ತು? ದಿವ್ಯಜ್ಯೋತಿ, ಇವತ್ತು ಮಾಗಡಿ ಪುರಸಭೆಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಚುನಾವಣೆ ಕೂಡ ನಡೆಯಿತು. ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ಗೆ ಭಾರಿ ಮುಖಭಂಗ ಕೂಡ ಆಗಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಬಹುಮತ ಇದ್ರೂ ಕೂಡ ಜೆಡಿಎಸ್ ಅಧಿಕಾರವನ್ನ ಹಿಡಿಯಲಿಕ್ಕೆ ಆಗ್ಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಾಂಗ್ರೆಸ್ನ ಶಾಸಕ ಎಚ್.ಡಿ. ಬಾಲಕೃಷ್ಣ ಅವರ ಒಂದು ತಂತ್ರಗಾರಿಕೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕೇವಲ 10 ಸಂಖ್ಯಾಬಲ ಇದ್ದಂತ ಕಾಂಗ್ರೆಸ್ ತನ್ನ ಒಂದು ಏನು ಅಧಿಕಾರವನ್ನ ಹಿಡಿಯುವಲ್ಲೂ ಕೂಡ ಸಕ್ಸಸ್ ಆಯ್ತು. ಯಾಕಂದ್ರೆ ಜೆಡಿಎಸ್ನ 4 ಸದಸ್ಯರನ್ನೇ ಎಚ್.ಡಿ. ಬಾಲಕೃಷ್ಣ ಅವರು ಆಪರೇಷನ್ ಮಾಡಿ ಹೈಜಾಕ್ ಅನ್ನ ಮಾಡಿದ್ರು. ಅವರು ಈ ಚುನಾವಣೆಯಲ್ಲಿ ತಟಸ್ಥವಾಗಿರುವಂತೆ ನೋಡ್ಕೊಂಡಂತ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಅಧಿಕಾರ ಕೈ ತಪ್ಪಿತು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಅಧಿಕಾರ ಒಲ್ದಿರುವಂತದ್ದು. ರಮ್ಯಾ ನರಸಿಂಹಮೂರ್ತಿ ಎಂಬುವರಿಗೆ ಅಧ್ಯಕ್ಷ ಸ್ಥಾನ, ರಿಯಾಜ್ ಅಹ್ಮದ್ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಕೂಡ ಸಿಕ್ತು. ಯಾಕಂದ್ರೆ ಸಾಕಷ್ಟು ಹಿಂದೆ ಜೆಡಿಎಸ್ ಕೂಡ ಇದೇ ರೀತಿಯಾಗಿ ಅಧಿಕಾರವನ್ನ ಹಿಡಿದು ಗೆದ್ದು ಬಿಗಿತ್ತು. ಇದೀಗ ಕಾಂಗ್ರೆಸ್ ಶಾಸಕರಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಾನವನ್ನ ಕಾಂಗ್ರೆಸ್ಗೆ ಉಳಿಸ್ಕೊಳ್ಬೇಕು ಅಂತ ಎಚ್.ಸಿ. ಬಾಲಕೃಷ್ಣ ಅವರು ತಂತ್ರಗಾರಿಕೆಯನ್ನು ನಡೆಸಿದ್ರು. ಆ ತಂತ್ರಗಾರಿಕೆಯಲ್ಲಿ ಸಕ್ಸಸ್ ಆಗಿದೆ. ಈ ಮೂಲಕ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಡಿಮೆ ಒಂದು ಬಹುಮತ ಈ ಕ್ಷೇತ್ರದಲ್ಲಿ ಸಿಕ್ಕಿರೋದ್ರಿಂದ ಜನ ಒಂದ್ ರೀತಿ ಇದು ಈ ಕ್ಷೇತ್ರ ಜೆಡಿಎಸ್ಗೆ ಮತ್ತಷ್ಟು ಹಿಡಿತವನ್ನ ಸಾಧಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಇದೀಗ ಎಚ್.ಸಿ. ಬಾಲಕೃಷ್ಣ ಅವರ ಒಂದು ತಂತ್ರಗಾರಿಕೆ ಸಕ್ಸಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ಚುನಾವಣೆ ಮೂಲಕ ಕಾಂಗ್ರೆಸ್ ಮತ್ತೆ ಗೆದ್ದು ಬೀಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.